ನಮಸ್ಕಾರ. ನಾನು ಡಾಕ್ಟರ್ ಉತ್ತಮ್ ಚಂದ್. ಇವತ್ತು ನಾನು ನಿಮ್ಮ ಮುಂದೆ ಜೀವನದ 8 ಅತ್ಯಗತ್ಯಗಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. WHO 2023ರಲ್ಲಿ 8 ಅತ್ಯಗತ್ಯಗಳನ್ನ ಲಿಸ್ಟ್ ಮಾಡಿದ್ದಾರೆ. ಏನದು? ಒಂದು ಡಯಟು, ಅಂದ್ರೆ ಆಹಾರ ಪದ್ಧತಿ ಹೇಗೆ ಕಂಟ್ರೋಲ್ ಮಾಡಬೇಕು, ಏನ್ ಮಾಡಬೇಕು ಅಂತ. ಸೆಕೆಂಡು, ಸ್ಟ್ರೆಸ್ ಸ್ಟ್ರೈನ್ ಕಡಿಮೆ ಮಾಡೋದು. ಮೂರನೇದು ಎಕ್ಸಸೈಸು. ನಾಲ್ಕನೇದು ಸ್ಮೋಕಿಂಗ್ನ ನಿಲ್ಲಿಸೋದು. ಐದನೇದು BP ನ ಕಂಟ್ರೋಲ್ ಮಾಡೋದು. ಆರನೇದು ಶುಗರ್ನ ಕಂಟ್ರೋಲ್ ಮಾಡೋದು. ಏಳನೇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದು. ಎಂಟನೇದು ಅತಿ ಅಗತ್ಯ, ಮೋಸ್ಟ್ ಇಂಪಾರ್ಟೆಂಟ್, ಸ್ಲೀಪ್. ಇಷ್ಟು ದಿನ ನಾವೇನ್ ಮಾಡ್ತಿದ್ವಿ, ನಿದ್ರೆ ಬಗ್ಗೆ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ WHO ಪ್ರೂವ್ ಮಾಡಿದೆ, ನಮಗೆ ನಿದ್ರೆ ಕಡಿಮೆ ಏನಾದ್ರು ಆದ್ರೆ, ಕ್ವಾಲಿಟಿ ಸ್ಲೀಪ್ ಇಲ್ಲ ಅಂದ್ರೆ BP ಬರೋದಾಗ್ಲಿ, ಶುಗರ್ ಬರೋದಾಗ್ಲಿ, ಅಥವಾ ಪ್ಯಾರಾಲಿಸಿಸ್ ಆಗೋದಾಗ್ಲಿ, ಅಥವಾ ಹಾರ್ಟ್ ಅಟ್ಯಾಕ್ ಆಗೋದಾಗ್ಲಿ, ಇವೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಜೆನ್ಜಿಗಳಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಂಗರ್ ಜನರೇಷನ್ಗೆ ಸ್ಲೀಪ್ ಅತಿ ಮುಖ್ಯ. ನೀವು ವಾರಾಂತ್ಯದಲ್ಲಿ ಸ್ಲೀಪ್ನ ಸರಿಯಾಗಿ ಮಾಡದೇ ಇರೋದು ಅಥವಾ ತುಂಬಾ ಮಾಡೋದು ಸರಿ ಇಲ್ಲ. ಪ್ರತಿಯೊಬ್ಬ ಮನುಷ್ಯಂಗೂ 6 to 9 ಅವರ್ಸ್ ಸ್ಲೀಪ್ ಬೇಕೇ ಬೇಕು. ಸ್ಲೀಪ್ ಅಲ್ಲಿ ಏನಾಗುತ್ತೆ, ಬೇಕಾಷ್ಟು ಸೈಕಲ್ಗಳಿರುತ್ತೆ. 60ರಿಂದ 90 ನಿಮಿಷದವರೆಗೂ ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಇರುತ್ತೆ. ಆಮೇಲೆ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಅಂತ ಇರುತ್ತೆ, ಮತ್ತೆ ಡೀಪ್ ಸ್ಲೀಪ್ ಇರುತ್ತೆ. ಸ್ಲೀಪ್ ಅಲ್ಲಿ ಏನಾಗುತ್ತೆ ನೋಡಿ, ನಮ್ದು ಯಾವುದೇ ಟಿಶ್ಯೂ ಡ್ಯಾಮೇಜ್ ಆಗಿದ್ರು ರಿಪೇರ್ ಆಗದೆ ಸ್ಲೀಪ್ ಅಲ್ಲಿ. ಆಮೇಲೆ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ನಮ್ ವೆಯ್ಟ್ ನ ಬ್ಯಾಲೆನ್ಸ್ ಮಾಡೋಂಥ ಹಾರ್ಮೋನ್ಗಳು ಯಾವುದು, ಗ್ರೇಲಿನ್ನು, ಲೆಪ್ಟಿನ್ನು ಅಂತ ಇರುತ್ತೆ. ಅದೇನ್ ಮಾಡುತ್ತೆ, ಹಸುವು ಮಾಡೋದಕ್ಕೂ ಅಥವಾ ಸಟೈಟಿ ಅಂದ್ರೆ ಹೊಟ್ಟೆ ತುಂಬಿದೆ ಅಂತ ತೋರ್ಸೋದಕ್ಕೂ ಈ ಹಾರ್ಮೋನ್ಗಳು ಇಂಪಾರ್ಟೆಂಟ್. ಆಮೇಲೆ ಡಯಾಬಿಟಿಸ್ ಕಂಟ್ರೋಲ್ಗೆ ಕಾರ್ಟಿಸಾಲ್ ಇರುತ್ತೆ, ಸಿಂಪಥೆಟಿಕ್ ಹಾರ್ಮೋನ್ಸ್ ಇರುತ್ತೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಸ್ಲೀಪ್ ಸರಿ ಇಲ್ಲದ್ರೆ ಡಾನ್ ಫಿನಾಮಿನನ್ನು, ಸೋಮೋಗಿ ಎಫೆಕ್ಟ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ BP ಸಹ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಿದ್ರೆಯಲ್ಲಿ ನಮ್ಮ ಮೆಮೊರಿ ತುಂಬಾ ಸ್ಟೋರ್ ಆಗದೆ ನಿದ್ರೆಯಲ್ಲಿ. ಆಮೇಲೆ ನಮ್ಮ ಕನಸುಗಳು ಅವೆಲ್ಲ ಬರೋದು, ಮತ್ತೆ ಎಮೋಷನಲ್ ಫೀಲಿಂಗ್ಗಳು ಎಲ್ಲ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಅಲ್ಲಿ ಬರುತ್ತೆ. ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಅಲ್ಲಿ ನಾ ಹೇಳ್ದಂಗೆ ಇಮ್ಯುನಿಟಿ ಸಹ ಕಂಟ್ರೋಲ್ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದು, ನಾವು ನಿದ್ರೆ ಅಲಾಂಗ್ ವಿತ್ ಮೆಡಿಸಿನ್, ನಿದ್ರೆನ ನಾವು ಫೋಕಸ್ ಮಾಡಬೇಕು. ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಾ ಆಲ್ರೆಡಿ ಹೇಳ್ದಂಗೆ 6 to 9 ಅವರ್ಸ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಸ್ಲೀಪ್ ಬರೋಕ್ಕೆ ನಾವೇನ್ ಮಾಡಬೇಕು, ದಿನನಿತ್ಯ ವ್ಯಾಯಾಮ ಮಾಡಬೇಕು, ರಾತ್ರಿ ಆಹಾರನ ಬೇಗ ತಗೋಬೇಕು, ಮತ್ತೆ ನಮಗೆ ಸ್ಟಿಮ್ಯುಲೆಂಟ್, ಉದ್ರೇಕ ಮಾಡುವಂತ ಪದಾರ್ಥಗಳು ಅಂದ್ರೆ ಕಾಫಿ, ಟೀನ ನಿದ್ರೆಗೆ 2 ಅವರ್ಸ್ ಮುಂಚೆ ತಗೊಳ್ಳೋದ್ರಿಂದ ಒಳ್ಳೇದು. ಅದಾದ್ಮೇಲೆ 2 ಅವರ್ಸ್ ಗ್ಯಾಪ್ ಆದ್ರೂ ಕೊಡಬೇಕು. ರಾತ್ರಿ ನಾವು ಊಟನ ಆದಷ್ಟು ಬೇಗ ಮಾಡಬೇಕು. ಆಮೇಲೆ ರೂಮಲ್ಲಿ ಒಂಥರ ಕತ್ಲ ತರ ಪರಿಸರನ ಮಾಡಬೇಕು. ನಮ್ ಗ್ಯಾಜೆಟ್ಸ್, ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಆಗ್ಲಿ, ಬೇರೆ ಗ್ಯಾಜೆಟ್ಸ್ ಗಳನ್ನ ದೂರ ಇಡಬೇಕು. ಆಮೇಲೆ ಆ ಪರಿಸರ ಚೆನ್ನಾಗಿರ್ಬೇಕು. ಬೇಕು ಅಂದ್ರೆ ಲೈಟ್ ಮ್ಯೂಸಿಕ್ ಸಹ ಹಾಕೋಬಹುದು. ಈ ತರ ಎಲ್ಲ ಮಾಡೋದ್ರಿಂದ ಸೌಂಡ್ ಸ್ಲೀಪ್ ಬರುತ್ತೆ. ಬೇರೆ ಬೇರೆ ಏಜ್ಗಳಲ್ಲಿ ಸ್ಲೀಪ್ ಡ್ಯೂರೇಷನ್ ಬೇರೆ ಬೇರೆ ತರ ಇರುತ್ತೆ. 6 to 9 ಅವರ್ಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ವಾರಾಂತ್ಯದಲ್ಲಿ ಜಾಸ್ತಿ ನಿದ್ದೆ ಮಾಡೋದು ಅಥವಾ ಕಡಿಮೆ ನಿದ್ದೆ ಮಾಡೋದು ಅದು ಸಹ ಒಳ್ಳೇದಲ್ಲ. ಆಮೇಲೆ ನಾವು ಕೆಲವು ಗ್ಯಾಜೆಟ್ಸ್ಗಳನ್ನ ಯೂಸ್ ಮಾಡಬಹುದು. ಏನಂತ ಹೇಳಿದ್ರೆ, ಕೆಲವರು ಉಂಗುರ ಯೂಸ್ ಮಾಡ್ತಾರೆ, ಕೆಲವರು ರಿಸ್ಟ್ ಬ್ಯಾಂಡ್ ಇರುತ್ತೆ, ವಾಚ್ ಇರುತ್ತೆ, ಕಾಂಟ್ಯಾಕ್ಟ್ ಲೆನ್ಸ್ ಮ್ಯಾಟ್ಸ್ಗಳು ಇರ್ತವೆ, ಅಂದ್ರೆ ಕಾಂಟ್ಯಾಕ್ಟ್ ಲೆಸ್ ಮ್ಯಾಟ್ಗಳು. ನಾವು ಮಲಗದ ಕೆಳಗಡೆ, ಬೆಡ್ ಕೆಳಗಡೆ ಮಲಗಿರ್ತಾರೆ, ಪ್ಲೆಥಿಸ್ಮೋಗ್ರಫಿ ಅಂತ ಇರುತ್ತೆ. ಇವೆಲ್ಲ ಏನಾಗುತ್ತೆ, ನಮ್ಮ ಸ್ಲೀಪ್ ಪ್ಯಾಟರ್ನ್ ನ ರೆಕಾರ್ಡ್ ಮಾಡುತ್ತೆ. ನಮ್ಗೆ ಏನಾದ್ರು ಸ್ಲೀಪ್ ಆಪ್ನಿಯಾ ಇದ್ರೆ, ಅಥವಾ ಡೀಪ್ ಸ್ಲೀಪ್ ಯಾಕೆ ಬರ್ತಾ ಇಲ್ಲ, ನಮ್ಗೆ ಡಿಸ್ಟರ್ಬ್ ಸ್ಲೀಪ್ ಯಾಕಿದೆ, ಆಮೇಲೆ ಸ್ಲೀಪ್ ಅಲ್ಲಿ ಇನ್ನೇನಾದ್ರು ಬೇರೆ ಬೇರೆ ತೊಂದರೆಗಳಿದೆಯಾ, ಸಾಮ್ನಾಂಬುಲೆನ್ಸ್ ಇದೆಯಾ, ಇವನ್ನೆಲ್ಲ ನಾವು ಇದರಿಂದ ರೆಕಾರ್ಡ್ ಮಾಡ್ಬೋದು. ಸ್ಲೀಪು ನಾನು ಹೇಳ್ದಂಗೆ ವೆರಿ ಇಂಪಾರ್ಟೆಂಟ್. 8 ಎಸೆನ್ಷಿಯಲ್ಸ್ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಇಫ್ ಯು ಡೋಂಟ್ ಸ್ಲೀಪ್ ಫಾರ್ 6 to 9 ಅವರ್ಸ್, ಡೆಫಿನೆಟ್ಲಿ ಯುವರ್ BP, ಶುಗರ್ ಅಂಡ್ ಕೊಲೆಸ್ಟ್ರಾಲ್ ಆಲ್ ವಿಲ್ ಬಿ ನಾಟ್ ಕಂಟ್ರೋಲ್. ಇದೆಲ್ಲ ಕಂಟ್ರೋಲ್ ಆಗದೇ ಇಲ್ಲ. ಸೊ ಅತಿ ಮುಖ್ಯ ನಿದ್ದೆ. 8 ಎಸೆನ್ಷಿಯಲ್ಸ್ ಅಲ್ಲಿ ಇದು ಅತಿ ಮುಖ್ಯ. ಧನ್ಯವಾದಗಳು.